ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ನಾನು ಯಾರನ್ನ ಲಗ್ನ ಆಗಬೇಕು ಅಂತ ನಂಗೆ ಹೆಂಗೆ ಗೊತ್ತಾಯ್ತೈತೆ? ಗೊತ್ತಾಗತ್ತೆ, ನಾನು ಹೋದ್ಮೇಲೆ ಎಲ್ಲ ಸ್ಪಷ್ಟವಾಗಿ ಗೊತ್ತಾಗತ್ತೆ. ನಿಮಗೂ ನನಗೂ. ಜಾನು, ಎಲ್ಲ ರೆಡಿನಾ? ಓ ಅನು ಬಾ. ಎಲ್ಲ ರೆಡಿ ಆಗ್ತಾ ಇದೆ. ತಗೋ, ಹ್ಯಾಪಿ ಜರ್ನಿ ಮತ್ತು ಹ್ಯಾಪಿ ಸ್ಟಡೀಸ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ರಾಮಣ್ಣನ ವಿಚಾರದ ಬಗ್ಗೆ ಏನು ಯೋಚನೆ ಮಾಡಿದೆ? ಏಯ್, ಅದೆಲ್ಲ ಏನಿದ್ರು ಡೆಲ್ಲಿಂದ ಬಂದಮೇಲೆ. ಇವಾಗ ಏನಿದ್ರು ಓನ್ಲಿ ಸ್ಟಡೀಸ್. ನಿಂಗೆ ಅವ್ರ ಬಗ್ಗೆ ಯೋಚನೆ ಮಾಡದೆ ಇರೋಕ್ಕಾಗಲ್ಲ ಬಿಡು. ದೂರ ಹೋದಷ್ಟು ಇನ್ನೂ ನೋಡಬೇಕು ಅನ್ನೋ ಸೆಳೆತ ಜಾಸ್ತಿ ಆಗತ್ತೆ. ಏಯ್, ನಿಂಗೆ ಹೇಗೆ ಗೊತ್ತು? ಎಲ್ಲ ನಂಗೆ ಗೊತ್ತು. ಎಷ್ಟು ಸಿನಿಮಾ ನೋಡಿಲ್ಲ ಹೇಳು? ಸಾಕು, ಸುಮ್ಮನೆ ಇರೋನು. ಬರ್ಬೋದಾ? ನೋಡಿದ್ಯಾ ಸೆಳೆತ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ? ಸರಿ, ನಾನು ಬರ್ತೀನಿ. ಬಾಯ್. ನಿನ್ನ ಸ್ಟಡೀಸ್ ಬೇಕಾದ್ರೆ ನಿಧಾನ ಆಗಲಿ, ಆದರೆ ಈ ವಿಷಯದ ಬಗ್ಗೆ ಬೇಗ ನಿರ್ಧಾರ ಮಾಡು. ರಾಮೋರೆ, ಹೀಗೆ ವಿಮಾನದಲ್ಲಿ ಹೋಗ್ತಾ ಇದ್ದೀನಿ. ಏನು ವಿಮಾನದಾಗ? ಅಂದ್ರೆ ನಿಮಗೆ ದಿಗ್ಲಾಗಕ್ಕಿಲ್ವೇ? ಇಲ್ಲ, ಮಜವಾಗಿರುತ್ತೆ. ನಮಗೂ ಆಸೆನೆಯಾ, ನೋಡಮ್ಮ ಯಾವ ಥರ. ಅಂದರೆ ಬೇರೆ ಊರಿಗೋಗಿ ಸೆಟ್ಲ್ ಆಗ್ತೀರಾ? ಏ ಚೇಚೆ, ಸುಮ್ಕೆ ಹಂಗೆ ಒಂದು ರೌಂಡ್ ಹಾಕ ಬರ್ತೀನಿ. ನಾನು ನಮ್ಮೂರು ಬಿಟ್ಟು ಎಲ್ಲೂ ಹೋಗಿಲ್ಲ. ಶಾರದಕ್ಕ, ರಾಮು ಅವರೇ, ಚೆನ್ನಾಗಿದ್ದೀರಾ? ಇದೇನಿದು ಬ್ಯಾಗಲ್ಲಿ? ನಾನೇ ಮಗುಗೆ ತಿನ್ನಕ್ಕೆ ಅಂತ ತಿಂಡಿ ತಗೊಂಬಂದಿದ್ದೀನಿ. ಇಷ್ಟೊಂದಾ? ಮೊದಲೇ ಬ್ಯಾಗಲ್ಲಿ ಜಾಗ ಇಲ್ಲ ಅಂತ ನನ್ನನ್ನು ಬೈತಾ ಇದ್ಲು. ಈಗ ಇದನ್ನೆಲ್ಲ ತೊಗೊಂಡೋಗಿ ರೆಡಿ ಆಗಿಬಿಟ್ಲಾ? ಹಾಂ, ಬನ್ನಿ ಜೋಡ್ಸೋಣ. ನೀವು ದಿಟ್ಟವಾಗ್ಲೂ ಹೋಗ್ಲೇಬೇಕಾ? ಹೌದು, ಇದು ತುಂಬ ಮುಖ್ಯವಾಗಿರೋ ಸೆಮಿನಾರ್. ಇದರಿಂದ ನನಗೆ ತುಂಬ ಉಪಯೋಗ ಇದೆ. ಯಾಕೆ? ಯಾಕೂ ಇಲ್ಲ, ಸುಮ್ಕೆ ಕೇಳಿದೆ. ಅಂದರೆ ದಿವಸ ಪೂರ್ತಿ ಕೆಲಸ ಇರ್ತೈತಾ? ಹಾಂ. ಯಾವಾಗಾರ ಮಾತಾಡ್ಬೇಕಂದ್ರೆ ನನ್ನ ಫೋನ್ ಆನ್ನಲ್ಲೇ ಇರುತ್ತೆ. 90 30 19 88 48 ಇದೆ ತಾನೇ ನಿಮ್ಮ ಫೋನ್ ನಂಬರು? ವಾವ್, ಬೈ ಹಾರ್ಟ್ ಮಾಡಿಬಿಟ್ಟಿದ್ದೀರಾ ನನ್ನ ನಂಬರ್ನ? ಹೌದು, ಇದೇ ನನ್ನ ನಂಬರ್. ನಿಮ್ಗೇನಾದ್ರು ಮಾತಾಡಬೇಕು ಅನ್ಸಿದ್ರೆ ನೀವು ಕಾಲ್ ಮಾಡ್ಬೋದು. ಇಲ್ಲ ನನಗೆ ಮಾತಾಡಬೇಕು ಅನ್ಸಿದ್ರೆ ನಾನು ಮಂಜೂರ್ ನಂಬರ್ಗೆ ಕಾಲ್ ಮಾಡ್ತೀನಿ. ಬೇಡ ಬೇಡ, ಸುಮ್ಕೆ ಹಂಗೆ ಆಗ್ತಂದ್ರೆ ನಾನೇ ಒಂದು ಹೊಸ ಫೋನ್ ತಗೋತೀನಿ. ನಿಜವಾಗ್ಲೂ? ಹ್ಞೂ, ತಗೊಳ್ಳೋದು ಬೇಡ ಅಂತಲೇ ಇದ್ದೆ. ಪಾಪ ನನ್ನಿಂದ ಯಾಕೆ ಮಂಜುಗೆ ತೊಂದರೆ ಅಂತ. ಹೌದು, ನೀವು ಕಣ್ಮುಚ್ಚಿದಾಗ ನಿಮ್ಗೆ ಯಾರು ಕಾಣಿಸಿದ್ರು ಅಂತ ಹೇಳಲೇ ಇಲ್ಲ.
ಅಯ್ಯೋ ಮರ್ತೇ ಹೋಗಿದ್ದೆ. ಈಗ ಹೇಳ ಹೇಳಿ. ನಾನು ನಡಿ ಲೇಟ್ ಆಗುತ್ತೆ. ಇಲ್ಲಿ ಬಸ್ ಮಿಸ್ ಆದ್ರೆ ಆಮೇಲೆ ಫ್ಲೈಟಿಗೆ ತೊಂದರೆ ಆಗುತ್ತೆ. ಅದಕ್ಕೆ ಹೇಳಿ ಕಳಿಸ್ದೆ. ನನಗೆ ಅದೇ ಚಿಂತೆ ಆಗೋಗಿದೆ ಶಾರದಕ್ಕ. ಅಕ್ಕವ್ರೆ ಕರೆದ್ರಾ? ಸಮಯ ಮತ್ತು ಅವಕಾಶ ಎರಡು ಕೈ ಕೊಡ್ತಿದೆ ಕಣೆ ಚಂದ್ರಿ. ಅಂದರೆ ಏನು ಹೇಳ್ತಿದ್ದೀರಾ ಅಕ್ಕವ್ರೆ? ಈ ಕೋಣನ್ನು ಆ ಟೀಚರ್ನು ದೂರ ಮಾಡೋದಕ್ಕೆ ಇದೇ ಸರಿಯಾದ ಸಮಯ. ಹೇಗಿದ್ರು ಈ ಟೀಚರ್ 3-4 ದಿನ ಊರಲ್ಲಿ ಇರೋದಿಲ್ವಲ್ಲ. ಈ ಸಮಯನ ಸರಿಯಾಗಿ ಬಳಸ್ಕೊಂಡು ಆ ಟೀಚರ್ನ ಈ ಕೋಣನ ಜೀವನದಿಂದ ದೂರ ಮಾಡಬೇಕು. ವಾರೇ ವಾ, ನಿಜವಾಗ್ಲೂನಾ ಅಕ್ಕ? ನೋಡ್ತಾ ಇರು ಆ ಟೀಚರ್ ಹೇಗೆ ಡೋಲ್ ಬಾರಿಸ್ತೀನಿ ಅಂತ. ನನ್ನ ಮೀರಿ ಅವರಿಬ್ರು ಮದುವೆ ಪ್ಲಾನ್ ಮಾಡ್ತಿದಾರಲ್ಲ, ಮಾಡಲಿ ಈ ಮನೇಲಿ ನಾನು ಅಂದ್ಕೊಂಡಿದ್ದೆ ನಡೆಯೋದು. ಬೊಂಬಾಟಕ್ಕ. ಆದರೂ ನೀವೇನೇ ಮಾಡೋದಿದ್ರು ಹೊಸ ಯೋಚನೆ ಮಾಡಿ ಸರಿಯಾಗಿ ಮಾಡಿ, ಇಲ್ಲ ಅಂದರೆ ಎಲ್ಲ ನಮಗೆ ಉಲ್ಟಾ ಹೊಡಿತದೆ ಅಷ್ಟೇ. ಏಯ್ ಪೆದ್ದಿ, ಮೊದಲು ನಿನ್ನ ಬಾಯಿಗೆ ಸೀಮೆ ಎಣ್ಣೆ ಹಾಕು. ಎಲ್ಲ ಕೆಲಸಕ್ಕೂ ಹಡ್ಬಾಯ್ ಆಗ್ತಿಲ್ಲ. ಹಂಗಲ್ಲ ಅಕ್ಕ. ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಈ ಸಲ ಮಿಸ್ ಆಗಲ್ಲ. ನೋಡ್ತಾ ಇರು, ಅವರಿಬ್ರು ಒಬ್ರನ್ನೊಬ್ರು ನೋಡ್ಕೊಳ್ಳಬಾರ್ದು. ಹಾಗೆ ಮಾಡ್ತೀನಿ. ಜಾನು, ಆಟೋ ಏನಾದರೂ ಬಂದರೆ ನೋಡಮ್ಮ. ಅಪ್ಪ ಮೊದಲೇ ಟೈಮ್ ಆಗಿದೆ. ಮರ್ಫೀಸ್ ಲಾ ಕಣಮ್ಮ, ಏನು ಮಾಡೋಕ್ಕಾಗಲ್ಲ. ಸರಿಯಾದ ಟೈಮ್ಗೆ ಕೈ ಕೊಟ್ಟಿದೆ. ಮೇಡಮ್ ಏನಾಯ್ತು? ರಾಮೋರೆ, ಸರಿಯಾದ ಟೈಮ್ಗೆ ಬಂದ್ರಿ. ನಮ್ಮ ಜಾನ್ಕಿನ ಒಂದು ಸ್ವಲ್ಪ ಬಸ್ ಸ್ಟಾಪಿಗೆ ಬಿಟ್ಬಿಡ್ತೀರಾ? ಟೈಮ್ ಆಗ್ತಾ ಇದೆ. ಓ ಬಿಡವ, ಅದಕ್ಕೇನು? ಅಪ್ಪ ಇಲ್ಲ, ಆಟೋ ಬರಲಿ, ಆಟೋಲೇ ಹೋಗ್ತೀನಿ ನಾನು. ಅಯ್ಯ ಮೇಡಮ್, ಈ ರೋಡಲ್ಲಿ ಆಟೋ ಪಾಠ ಎಲ್ಲ ಬರೋಕ್ಕಿಲ್ಲ. ಸುಮ್ಕೆ ಬನ್ನಿ, ಹೇಳ್ತೀನಿ. ನಡಿಯಮ್ಮ, ನಡಿ, ಟೈಮ್ ಆಗುತ್ತೆ. ಅಪ್ಪ ನೀವು? ನಾನು ಅದನ್ನ ಚೆಕ್ ಮಾಡಿಸಿ ಹೋಗ್ತೀನಿ. ನಿನಗೆ ಟೈಮ್ ಆಗುತ್ತೆ. ನಡಿ, ಕೂತ್ಕೋ.
ರಾಮೋರೆ ಹುಷಾರು ಹೊರಟು ಬನ್ನಿ. ಹೇಳಿದ ತಕ್ಷಣ ಕುಂತ್ಕೊಂಡೇ ಬಿಟ್ರಲ್ಲ. ಯಪ್ಪ, ಜೀವನದಾಗೆ ಮೊದಲನೇ ಕಿತ ಹುಡುಗಿನ ಕೂರಿಸ್ಕೊ ಹೋಯ್ತಾ ಇರೋದು. ರಮ, ಹುಷಾರಾಗಿ ಓಡಿಸ್ಲಾ? ಮೇಡಮ್ ಕುಡೀಲಿ, ಬ್ಯಾಗ್ ಕುಡಿ ಹೇಳ್ತೀನಿ. ಇವಾಗ ಕೂತ್ಕೊಳ್ಳಿ. ಇವಾಗ ಓಕೆನಾ? ಓಕೆ ಓಕೆ. ನೀವೇನೂ ಹೇಳಲೇ ಇಲ್ಲ. ಏನು? ನೀವು ಕಣ್ಮುಚ್ಚಿದಾಗ ಯಾರು ಕಾಣಿಸಿದ್ರು ಅಂತ. ಅದಾ ದಿಟ ಹೇಳ. ಅದು ನೀವೇ. ನಂಗೆ ಗೊತ್ತು ನಿಮ್ಗೆ ಇಷ್ಟ ಆಗಿಲ್ಲ ಅಂತ. ಆದರೆ ಏನು ಮಾಡಲಿ, ನಾನು ಕಣ್ಮುಚ್ಚಿದ್ರೆ ನಾನು ಯಾರನ್ನ ಲಗ್ನ ಆಗಬೇಕು ಅವ್ರು ಕಾಣಬೇಕು. ನೀವೇ ಕಾಣ್ತಾ ಇದ್ದೀರಾ? ಯಾಕೆ ಹಿಂಗೆಲ್ಲ ಆಯ್ತೈತೆ? ನಾನು ನಿಮಗೆ ಹೇಳಬೇಕಾಗಿರೋ ಕಾರಣನ ಹೇಳ್ದೆ ಹೋಗ್ತೀನಿ ಅನ್ನೋ ಭಯ ಈಗ. ಅಂದರೆ ಅಂದರೆ ನಿಮಗೆ ಬಸ್ಸಿಗೆ ಒತ್ತಾಯ್ತದೆ. ನನ್ನಿಂದ ನಿಮಗೆ ತಡ ಆಗೋದು ಬೇಡ. ನಡ್ರಿ ಹೋಗುಮ್ಮ. ಟಾಟಾ ಬಾಯ್. ರಾಮೋರೆ, ಒಂದು ನಿಮಿಷ ಬನ್ನಿ. ನಾನು ಹೇಳಬೇಕಾಗಿರೋದನ್ನೆಲ್ಲ ಈ ಡೈರಿಯಲ್ಲಿ ಬರೆದಿದ್ದೀನಿ. ಉತ್ತರ ಸಿಗುತ್ತೆ ನಿಮಗೆ. ಓದ್ಬಿಟ್ಟು ಹೇಳಿ.
ಹೋದ್ರಿ ಏನೇನೋ ಆಯ್ತೈತೆ. ಅದ್ರಾಗೆ ಈ ಡೈರಿ ಬೇರೆ, ನೀವು ಒಂದೊಂದಲ್ಲ ಮಾಡೋದು. ಇದಾಕ್ಲ ಮಜಾ ಈಟೊತ್ತಲ್ಲಿ ಹಿಂಗೆ ಮಲ್ಕೊಂಡಿದ್ಯಾ? ಎದಳು ಕೆಲಸ ಎಲ್ಲ ಮುಗ್ದೋಯ್ತು, ಏನು ಮಾಡಲಿ ಕುಣಿಲೆ? ಲವ್ ಸ್ಯಾನಿ ಆಯ್ತು ನಿಂದು. ಆ ಡಬ್ಬನ ಸೈಡಿಗೆ ಮಡಿಗೆ ಎದೋಳು ಇದಲ್ಲ ಅಣ್ಣ. ಭತ್ತ ನೀನು ಸಾನೆ ಕಿರಿಕಿರಿ ಆಯಿತು, ಅದೇನು ಹೇಳು? ಅದೇ ಕಣ್ಣು ಮುಚ್ಚಿದಾಗ ಮ್ಯಾಡಮ್ ಕಾಣ್ತಿದ್ರಲ್ಲ, ಅದು ಯಾಕೆ ಅಂತ ಮ್ಯಾಡಮ್ ಉತ್ತರ ಕೊಟ್ಟು ಹೊಂಟೋದ್ರಕಲ್ಲ. ವಾರೇ ವಾ ರಾಮಣ್ಣು, ಮೇಡಮು ಸೂಪರ್ ರಾಮಣ್ಣು. ಏನಂದ್ರು? ಅದ್ಬಿಡು, ಉತ್ತರ ಕೊಟ್ರು ಅಂದಲ್ಲ, ಏನು ಉತ್ತರ? ಇದಕ್ಕಲ್ಲ ಉತ್ತರ. ಏನು? ಹ್ಞೂ ಕಣ್ಲ ಮಂಜ, ಎಲ್ಲ ಈ ಡೈರಿನಾಗ ಬರ್ದವ್ರಂತೆ, ಓದಿದ್ರೆ ಗೊತ್ತಾಯ್ತೈತೆ. ಸರೋಯ್ತು, ಬೂದಿ ಒಳಗಿಂದ ಎದ್ದು ಬೆಂಕಿ ಒಳಗೆ ಬಿದ್ದಂಗಾಯ್ತು. ಅಲ್ಲ ರಾಮಣ್ಣು, ನಿಂಗೆ ಓದಕ್ಕೆ ಬರೋಕ್ಕಿಲ್ಲ ಅಂತ ಮೇಡಮ್ಗೆ ಗೊತ್ತಿಲ್ವಾ? ಅಯ್ಯೋ ದೇವ್ರೆ, ನೀನಾದ್ರೂ ಓದು ಬರ ಬರ್ದೆ ದಡ್ಡ ನಾನು ಅಂತ ಹೇಳಕ್ಕಿಲ್ವಾ? ಲೋ ಅವ್ರು ಕೇಳಲಿಲ್ಲ, ನಾನು ಹೇಳಲಿಲ್ಲ. ಡೈರಿ ಕೊಡುವಾಗ್ಲಾದ್ರೂ ಹೇಳೋದು ಬೇಡವೇ? ಬಸ್ ಬಂದ್ಬಿಡ್ತಕ್ಕಲ್ಲ ಮಂಜ, ಮೇಡಮ್ ಬಿರ್ಬಿರ್ನ ಕೊಟ್ಬಿಟ್ಟು ಹೊಂಟೋದ್ರು. ಅದು ಬಿಡು, ಇವಾಗ ಇದನ್ನ ಹೆಂಗೆ ಓದೋದು ಅಂತ ಹೇಳ. ಕಣ್ಣು ಮುಚ್ಚಿದ್ರೆ ಮೇಡಮ್ ಯಾಕೆ ಕಾಣ್ತಾರೆ ಅನ್ನೋದಕ್ಕೆ ಉತ್ತರ ಇದ್ರಾಗೆಲ್ಲೋ ಬರ್ದೈತಂತೆ. ಆದ್ರೆ ಇದ್ರಾಗ ಎಲ್ಲಿ ಅಂತ ಹುಡ್ಕೋದು ರಾಮಣ್ಣ? ಸರಿ ಬಾ ನೋಡಮ್ಮ. ಅಜ್ಜ ಏನಿಲ್ಲ ಇದು, ಮಾವಿನ ಮರದಲ್ಲಿರೋ ಇರುವೆಗಳ ಥರ ಕಾಣ್ತೈತಲ್ಲ. ಅಣ್ಣ ನೋಡಿಲ್ಲಿ, ಇಂಥ ಗೊಂಬೆಗಳು ಮೊಬೈಲ್ನಾಗಿರ್ತವೆ. ಹಂಗಂದ್ರೆ ಇಲ್ಲ? ಆದ್ರೂ ರಾಮಣ್ಣ, ಇತ್ತೀಚೆಗೆ ಏನಾನ ಒಂದು ಪ್ರಾಬ್ಲಮ್ ತಗೋಬತ್ತೀಯ ಅಲ್ವಾ? ನಾನೇನು ಬೇಕು ಬೇಕು ಅಂತ ತಗೋಬತ್ತೀನಾ? ಅದು ಸರಿನೇ, ಅವುಗಳೇ ಬಂದು ಅಂಟ್ಕತವೆ. ಹಿಂಗೆ ಮಾಡಿದ್ರೆ ಹೆಂಗೆ? ಹೆಂಗೆ? ಯಾರ ಓದು ಬರೋರ್ತವ ಕೊಟ್ಟು ಓದಿಸಿದ್ರೆ? ಹೇ ಬೇಡ ಬೇಡ, ಯಾರ್ಯಾರಿಗೋ ಕೊಡೋದು ಸರಿಯಲ್ಲ. ಯಾರ್ಯಾರಿಗೋ ಬೇಡ, ನಮ್ಮ ಡಾಕ್ಟ್ರ್ ಕೈಲಿ ಕೊಟ್ರೆ? ಬೇಡ ಬೇಡ, ಮೇಡಮ್ ನಂಗೆ ಕೊಟ್ಟವ್ರೆ, ನಾನೇ ನೋಡ್ಕೊತೀನಿ, ಕೊಡು. ಸರಿ ರಾಮಣ್ಣ, ನೀನೇ ನೋಡ್ಕ. ಏನಾಯ್ತು ರಾಮಣ್ಣ? ಅದು ಭುಜ ಹೊಸಿ ನೋಯ್ತೈತ್ಕಲ್ಲ. ಯಾಕೆ, ಏನಾರ ಭಾರ ಎತ್ತದ್ಯಾ?